ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಬಿಲೀವ್ ಮಾಡ್ತೀನಿ. ನಾನು ಚೆನ್ನಾಗೇ ಇದ್ದೀನಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಸಾರ್ಸರರ್ ಅಂಡ್ ದಿ ವೈಟ್ ಸ್ನೇಕ್ ಅನ್ನೋ ಚೈನೀಸ್ ಫ್ಯಾಂಟಸಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಸುಂದರವಾದ ಕಾಡು ನೋಡೋಕೆ ಸೂಪರ್ ಆಗಿದೆ. ಅದರಲ್ಲಿ 2 ಹಾವುಗಳು ಗಾಳಿಯಲ್ಲಿ ತೇಲ್ತಾ ಇವೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಹಾಫ್ ಹ್ಯೂಮನ್ ಹಾಫ್ ಸ್ನೇಕ್, ಅಂದ್ರೆ ಅರ್ಧ ಮನುಷ್ಯ ಅರ್ಧ ಹಾವು. ಇಬ್ಬರು ಹುಡುಗಿರು, ಅಕ್ಕ ತಂಗಿರು. ವೈಟ್ ಸ್ನೇಕು ಅಕ್ಕ, ಗ್ರೀನ್ ಸ್ನೇಕು ತಂಗಿ. ಇಬ್ಬರಿಗೂ 1000 ವರ್ಷ ಆಗ್ತಾ ಇದೆಯಂತೆ. ಇವಾಗೆಲ್ಲ 50 ಒಡೆಯೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಇವರಿಬ್ಬರಿಗೆ 1000 ವರ್ಷ ಅಂತೆ. ಏನು ಚೆನ್ನಾಗಿರ್ಲಿ. ಸೊ ಇಬ್ಬರು ಆ ಕಾಡು ಒಳಗಡೆ ಮನುಷ್ಯರ ಕಣ್ಣಿಗೆ ಬೀಳದೆ ಬದುಕ್ತಾ ಇರ್ತಾರೆ. ಆದ್ರೆ ಆ ಕಾಡು ಒಳಗಡೆ ಮೆಡಿಸಿನ್ ಗಿಡಗಳು ಹೆಚ್ಚಾಗಿ ಬೆಳೀತಾ ಇವೆ, ಸಂಜೀವಿನಿ ಇದೆ. ಸೊ ಅದನ್ನ ತಗೊಳ್ಳೋದಕ್ಕಾಗಿ ಮನುಷ್ಯರು ಆ ಕಾಡಿಗೆ ಬರ್ತಾರೆ. ಇವರೇ ನಮ್ಮ ಹೀರೋ, ಆಯುರ್ವೇದಿಕ್ ಡಾಕ್ಟರ್. ಅವರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮೆಡಿಸಿನ್ ಗಿಡಗಳನ್ನ ತಗೊಳ್ಳೋದಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಹಾಗೆ ಬೆಟ್ಟದ ಮೇಲೆ ಹೈಟ್ ಆಗಿರೋ ಜಾಗದಲ್ಲಿ ನಿಂತು ಗಿಡಗಳನ್ನ ನಮ್ಮ ಹೀರೋ ತಗೋತಾ ಇರ್ಬೇಕಾದ್ರೆ ತಂಗಿ ಹಾವು ಇದ್ದಾಳಲ್ಲ, ಸೈಲೆಂಟ್ ಆಗಿ ಬಂದು ನಮ್ಮ ಹೀರೋನ ಹೆದರ್ಸ್ಬಿಡ್ತಾಳೆ. ಆದ್ರಿಂದ ನಮ್ಮ ಹೀರೋ ಹೆದರ್ಕೊಂಡು ಲೆಗ್ ಸ್ಲಿಪ್ ಆಗಿ ನದಿಗೆ ಬೀಳ್ತಾನೆ. ಇದನ್ನ ನೋಡಿದ ಅಕ್ಕನ ಹಾವಿಗೆ ನಮ್ಮ ಹೀರೋನ ನೋಡಿದ ತಕ್ಷಣ ಕ್ರಶ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ನಮ್ಮ ಹೀರೋನ ಕಾಪಾಡೋದಕ್ಕಾಗಿ ಫುಲ್ ಮನುಷ್ಯಾಗಿ ಟ್ರಾನ್ಸ್ಫಾರ್ಮ್ ಆಗಿ ಅವಳು ನೀರಿಗೆ ಜಂಪ್ ಮಾಡಿ ಹೇಗೋ ನಮ್ಮ ಹೀರೋನ ಕಾಪಾಡ್ತಾಳೆ. ಆಮೇಲೆ ನಮ್ಮ ಹೀರೋ ಕಣ್ ಬಿಟ್ರೆ ಹುಡುಗಿನ ಕಾಣಿಸ್ತಾ ಇಲ್ಲ. ನನ್ನ ಜೀವನ ಕಾಪಾಡಿದ್ದ ಹುಡುಗಿ ಎಲ್ಲಿ, ಆ ಹುಡುಗಿ ಎಲ್ಲಿ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಸುತ್ತ ಇರೋ ಫ್ರೆಂಡ್ಸ್, ಯಾವ ಹುಡುಗಿ, ಏನ್ ಕಣ್ಸ್ಗಿನ್ಸ್ ಕಾಣ್ತಾ ಇದೆಯಾ, ಯಾಕೋ ಹೀಗೆ ಮಾತಾಡ್ತಾ ಇದೆಯಾ, ಯಾವ ಹುಡುಗಿನೂ ನಿನ್ನ ಕಾಪಾಡ್ಲಿಲ್ಲ, ನಿನ್ನ ಕಾಪಾಡಿದ್ದು ನಾವೇ ನೀರಿಗೆ ಜಂಪ್ ಮಾಡಿ ನಿನ್ನ ಕಾಪಾಡಿದ್ದು ಅಂತ ಫ್ರೆಂಡ್ಸ್ ಹೇಳ್ಕೊಂಡು ನಮ್ಮ ಹೀರೋನ ಕಿಂಡಲ್ ಮಾಡ್ತಾ ಇದ್ದಾರೆ. ಈ ಕಡೆ ತಂಗಿ ಹಾವು, ಯಾಕೆ ಅಕ್ಕ ಅವನನ್ನ ಕಾಪಾಡ್ದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಕ್ಕ ಹಾವು, ನನಗೆ ಅವನನ್ನ ನೋಡಿದ್ರೇನೆ ತುಂಬಾ ಇಷ್ಟ ಆಗ್ತಾ ಇದೆ, ಅದಕ್ಕೆ ಕಾಪಾಡ್ದೆ ಅಂತ ಹೇಳ್ತಾಳೆ. ಆಮೇಲೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ಸ್ ಬೋಟ್ ನ ತಗೊಂಡು ಅವರ ವಿಲೇಜ್ ಗೆ ಹೊರಡ್ತಾರೆ. ನೆಕ್ಸ್ಟ್ ಈ ಕಡೆ ಒಂದು ವಿಲೇಜ್ ಇದೆ. ಆ ವಿಲೇಜ್ ಅಲ್ಲಿ ವ್ಯಾಂಪೈರ್ಸ್ ಗಳ ಅಟ್ರಾಸಿಟೀಸ್ ಜಾಸ್ತಿ ಆಗ್ಬಿಟ್ಟಿದೆಯಂತೆ. ಮನುಷ್ಯರನ್ನೆಲ್ಲ ಕೊಂದು ರಕ್ತ ಕುಡಿತಾ ಇದೆಯಂತೆ. ಮನುಷ್ಯರ ಜನಸಂಖ್ಯೆನೆ ಕಡಿಮೆ ಆಗ್ತಾ ಇದೆ. ಸೊ ಈ ವಿಷಯ ಒಬ್ಬ ಮಾಸ್ಟರ್ ಮತ್ತೆ ಶಿಷ್ಯನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಇಬ್ಬರು ಆ ವಿಲೇಜ್ ಗೆ ಹೋಗಿ ವ್ಯಾಂಪೈರ್ಸ್ ಗಳನ್ನ ಕೊಂದು ಮನುಷ್ಯರನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡಿ ಹೊರಡ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಬರ್ತಾ ಇರೋ ಬೋಟ್ ಕಣ್ಣಿಗೆ ಬೀಳುತ್ತೆ. ಅದಕ್ಕೆ ನಮ್ಮ ಹೀರೋ ಹತ್ರ, ನಾವು ಫೆಸ್ಟಿವಲ್ ನಡೆಯೋ ಜಾಗಕ್ಕೆ ಹೋಗ್ತಾ ಇದೀವಿ, ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡೋಕೆ ಆಗುತ್ತಾ ಅಂತ ಗುರು ಶಿಷ್ಯ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು, ಬನ್ನಿ ಹತ್ಕೊಳ್ಳಿ, ನಾವು ಆ ಫೆಸ್ಟಿವಲ್ಗೆ ಹೋಗ್ತಾ ಇರೋದು ಅಂತ ಹತ್ತಿಸ್ಕೊಂಡು ಹೊರಡ್ತಾರೆ. ಈ ಕಡೆ ಕಾಡು ಒಳಗಡೆ ಅಕ್ಕ ಒಂದು ಜಾಗದಲ್ಲಿ ಕೂತ್ಕೊಂಡು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾಳೆ. ಆವಾಗ ತಂಗಿ ಬಂದು, ಅಕ್ಕ ಏನಾಯ್ತು ಅಕ್ಕ, ಯಾಕೆ ಹೀಗೆ ಕೂತಿದ್ದೀರಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ಕಣೆ, ನನಗೆ ಯಾಕೋ ಅವನ ನೆನಪಾಗೇ ಇದೆ, ಅವನನ್ನು ನೋಡ್ಬೇಕು ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಂಗಿ, ಓ ಹೌದಾ ಅಕ್ಕ, ಅದಕ್ಕೇನು, ಬನ್ನಿ ಆ ಫೆಸ್ಟಿವಲ್ ನಡೆಯೋ ಜಾಗಕ್ಕೆ ಅವರು ಹೋಗಿರ್ಬೇಕು, ನಾವು ಅಲ್ಲಿಗೆ ಹೋಗಿ ಅವರನ್ನ ಹೇಗಾದ್ರೂ ಕಂಡು ಹಿಡಿಯೋಣ ಅಂತ ಹೇಳ್ಬೇಕಾದ್ರೆ ಅಕ್ಕನು ಸರಿ ಅಂತ ಹೇಳ್ತಾಳೆ. ಸೊ ಇಬ್ಬರು ಹೊರಡ್ತಾರೆ. ಈ ಕಡೆ ಫೆಸ್ಟಿವಲ್ ಜೋರಾಗಿ ನಡೀತಾ ಇದೆ. ನಮ್ಮ ಗುರು ಮತ್ತೆ ಶಿಷ್ಯ ಆ ವ್ಯಾಂಪೈರ್ಸ್ ಎಲ್ಲಿರುತ್ತೆ ಅಂತ ಹುಡುಕ್ತಾ ಇದ್ದಾರೆ. ಇಬ್ಬರು ಡಿವೈಡ್ ಆಗಿ ಹುಡುಕ್ತಾ ಇದ್ದಾರೆ. ಆವಾಗ ತಂಗಿ ಹಾವು ಶಿಷ್ಯನ್ ಹತ್ರ ಬಂದು ಕೂತ್ಕೊಂಡು, ನೀನು ಯಾರು, ಇಲ್ಲೇನ್ ಮಾಡ್ತಾ ಇದೀಯಾ, ಇಲ್ಲಿಗೆ ಏನಕ್ಕಾಗಿ ಬಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ, ಇಲ್ಲಿ ವ್ಯಾಂಪೈರ್ಸ್ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ, ಅದಕ್ಕೆ ನಾನು ಮತ್ತೆ ನನ್ನ ಮಾಸ್ಟ್ರು ಅದನ್ನ ಕಂಟ್ರೋಲ್ ಮಾಡೋಕೆ ಬಂದಿದ್ದೀವಿ ಅಂತ ಶಿಷ್ಯ ಹೇಳ್ಬೇಕಾದ್ರೆ ಅದಕ್ಕೆ ತಂಗಿನೂ, ಹೌದಾ ಸರಿ ಅನ್ಬಿಟ್ಟು ಅವನ ಜೊತೆ ಸುಮ್ನೆ ಆಟ ಆಡ್ತಾ ಇರ್ತಾಳೆ. ಆಮೇಲೆ ಹೇಗೋ ಹೀರೋನ ಹುಡುಕಿ ಕಂಡು ಹಿಡಿತಾಳೆ ತಂಗಿ. ಸೊ ಹೀರೋ ಹತ್ರ ಬಂದು, ನಮ್ಮ ಅಕ್ಕ ನಿಮ್ಮನ್ನ ಹುಡುಕ್ತಾ ಇದ್ದಾರೆ, ನಮ್ಮ ಅಕ್ಕ ನಿಮ್ಮನ್ನ ಲವ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ನಿಮ್ಮನ್ನ ನೋಡ್ಬೇಕು ಅಂತ ಒಂದು ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಹೌದಾ ಸರಿ ನಿಮ್ಮ ಅಕ್ಕ ಯಾರು, ಎಲ್ಲಿರ್ತಾರೆ, ನೀನ್ ಯಾರು ಫಸ್ಟ್ ಅಂತ ಕೇಳ್ಬೇಕಾದ್ರೆ, ಇರಿ ನಮ್ಮ ಅಕ್ಕ ಇರೋ ಜಾಗಕ್ಕೆ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಬೋಟ್ ಹತ್ಕೊಂಡು ನಮ್ಮ ಹೀರೋನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ತಂಗಿ. ಅಲ್ಲಿ ಒಂದು ಜಾಗದಲ್ಲಿ ಅವರ ಅಕ್ಕ ಕೂತಿದ್ದಾಳೆ. ನಮ್ಮ ಹೀರೋನು ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ತಾನೆ. ಆದ್ರೆ ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ನೀರಿಂದ ಕಾಪಾಡಿದ ಹುಡುಗಿ ಮುಖ ಮರ್ತೋಗ್ಬಿಟ್ಟಿದೆ. ಆದ್ರೆ ಅಕ್ಕ ಹಾವು ನಮ್ಮ ಹೀರೋ ಹತ್ರ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು
ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ಹೀರೋ, ಯಾಕೆ ನನ್ನ ಪಕ್ಕಕ್ಕೆ ಬರ್ತಾ ಇದ್ದೀರಾ ನೀವು? ಸಾರಿ, ನಾನು ಆಲ್ರೆಡಿ ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಆ ಹುಡುಗಿನೇ ನಾನು ನದಿಗೆ ಬಿದ್ದಾಗ ನನ್ನ ಜೀವನ ಕಾಪಾಡಿದ್ದು ಅನ್ಬೇಕಾದ್ರೆ ಅದಕ್ಕೆ ಅಕ್ಕ, ನಾನೇ ಆ ಹುಡುಗಿ, ನಿಮಗೆ ನೆನ್ಪಾಗ್ತಾ ಇಲ್ವಾ, ಮರ್ತೋಗ್ಬಿಟ್ರಾ ಅಂತ ಕೇಳ್ಬೇಕಾದ್ರೆ ಹೌದು ನನಗೆ ಮರ್ತೋಯ್ತು ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ವೈಟ್ ಸ್ನೇಕ್ ಹುಡುಗಿ ನಮ್ಮ ಹೀರೋನ ಮತ್ತೆ ನದಿಗೆ ತಳ್ಬಿಟ್ಟು ಸ್ಟಾರ್ಟಿಂಗ್ ಸೀನಲ್ಲಿ ಏನ್ ನಡೀತೋ ಅದೇ ತರ ಮಾಡಿ ತೋರಿಸ್ತಾಳೆ. ಸೊ ಇವಾಗ ನಮ್ಮ ಹೀರೋಗೆ ಗೊತ್ತಾಗ್ತಾ ಇದೆ ಆ ಹುಡುಗಿನೇ ಈ ಹುಡುಗಿ ಅಂತ. ಸೊ ಇಬ್ಬರು ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ತಂಗಿ ಹಾವು ಶಿಷ್ಯನ ಹತ್ರ ಮಾತಾಡ್ತಾ ಇರ್ತಾಳೆ. ಏನಿನು ಸುಮ್ನೆ ಆ ಕಡೆ ಈ ಕಡೆ ತಿರುಗ್ತಾನೆ ಇದೆಯಲ್ಲ, ಏನಯ್ಯ ನಿನ್ನ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಶಿಷ್ಯ, ಇಲ್ಲ ನಾನು ಹುಡುಕ್ತಾನೆ ಇದ್ದೀನಿ, ಆ ವ್ಯಾಂಪೈರ್ಸ್ ಎಲ್ಲಿವೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಂಗಿ ಹಾವು, ಆ ವ್ಯಾಂಪೈರ್ಸ್ ಎಲ್ಲ ಬೋಟಲ್ಲೇ ಇದೆ ಅನ್ಬೇಕಾದ್ರೆ ವ್ಯಾಂಪೈರ್ಸ್ ಎಲ್ಲ ಸಡನ್ ಆಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ನಮ್ಮ ಶಿಷ್ಯನು ಅವುಗಳನ್ನ ಹಿಡಿದು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ವ್ಯಾಂಪೈರ್ಸ್ ಜಾಸ್ತಿ ಬರ್ತಾನೆ ಇವೆ. ಸೊ ನಮ್ಮ ಶಿಷ್ಯನ ಕೈಯಲ್ಲಿ ಫೇಸ್ ಮಾಡೋಕೆ ಆಗ್ತಾ ಇಲ್ಲ. ಅದರಲ್ಲಿ ಒಂದು ವ್ಯಾಂಪೈರ್ ನಮ್ಮ ಶಿಷ್ಯನ ಹಿಡಿದು ಎಳೆದು ಅವನಿಗೆ ಕಚ್ಬಿಡುತ್ತೆ. ಅದಕ್ಕೆ ಶಿಷ್ಯ ಗಂಟೆ ಹೊಡೆದು ಮಾಸ್ಟರ್ಗೆ ಸಿಗ್ನಲ್ ಕೊಡ್ತಾನೆ. ಸೊ ಮಾಸ್ಟರ್ ಎಲ್ಲಿಂದಾನೋ ಹಾರ್ಕೊಂಡು ಬಂದು ಆ ವ್ಯಾಂಪೈರ್ಸ್ ಗಳ ಜೊತೆ ಫೈಟ್ ಮಾಡಿ ಹಾಗೆ ನರಕಕ್ಕೆ ಕರ್ಕೊಂಡು ಹೋಗಿ ಮಂತ್ರ ಎಲ್ಲ ಹೇಳಿ ಆ ವ್ಯಾಂಪೈರ್ಸ್ ಗಳನ್ನ ವಾಶ್ ಔಟ್ ಮಾಡ್ಬಿಡ್ತಾರೆ, ವ್ಯಾನಿಶ್ ಮಾಡ್ಬಿಡ್ತಾರೆ. ವ್ಯಾಂಪೈರ್ಸ್ ಕತೆ ಮುಗೀತು. ಈ ಕಡೆ ನಮ್ಮ ಹೀರೋ ಮತ್ತೆ ವೈಟ್ ಸ್ನೇಕ್ ಹುಡುಗಿ ಇಬ್ಬರು ಸೇರಿ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ನಮ್ಮ ಶಿಷ್ಯನ್ಗೆ ವ್ಯಾಂಪೈರ್ ಕಚ್ಬಿಟ್ಟಿತ್ತಲ್ವಾ, ಸೊ ಅವನು ನಿಧಾನಕ್ಕೆ ವ್ಯಾಂಪೈರ್ ಆಗಿ ಚೇಂಜ್ ಆಗ್ತಾ ಇದ್ದಾನೆ. ಅದಕ್ಕೆ ಬೇಜಾರ್ ಮಾಡ್ಕೊಂಡು ನಾವು ವ್ಯಾಂಪೈರ್ ಆಗ್ಬಿಟ್ರೆ ಅದು ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ, ಸೊ ನಾವು ಜೀವಂತವಾಗಿ ಇರೋದೇ ಬೇಡ ಅನ್ಕೊಂಡು ನೇಣ ಹಾಕೊಂಡು ಸಾಯೋಕೆ ಹೋಗ್ತಾ ಇದ್ದಾನೆ ಶಿಷ್ಯ. ಆವಾಗ ತಂಗಿ ಹಾವು ಅಲ್ಲಿಗೆ ಬಂದು ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ನಾನು ವ್ಯಾಂಪೈರ್ ಕಚ್ಚಿದ್ರಲ್ಲಿ ನಾನು ವ್ಯಾಂಪೈರ್ ಆಗಿ ಚೇಂಜ್ ಆಗ್ತಾ ಇದ್ದೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಅದಕ್ಕೆ ನೇಣ ಹಾಕೊಂಡು ಸಾಯ್ತೀನಿ ಅನ್ಬೇಕಾದ್ರೆ ಅದಕ್ಕೆ ತಂಗಿ ಹಾವು, ಇಲ್ಲಿ ನೋಡು, ಇಲ್ಲಿ ಯಾರು ಮನುಷ್ಯರೇ ಇಲ್ಲ, ಎಲ್ಲ ವಿಚಿತ್ರ ಜಂತುಗಳೇ ಅನ್ಬಿಟ್ಟು ಅವಳ ನಾಲ್ಗೆನ ಸಡನ್ ಆಗಿ ಹೊರಗೆ ಹಾಕ್ತಾಳೆ. ಅವಳು ಹಾವಲ್ವಾ, ಅದನ್ನು ನೋಡಿ ಶಿಷ್ಯ ಹೆದರ್ಕೋತಾನೆ. ಆಮೇಲೆ ನೀನು ವ್ಯಾಂಪೈರಾ ಅಂತ ಶಿಷ್ಯ ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ ನಾನು ವ್ಯಾಂಪೈರ್ ಅಲ್ಲ, ಇಲ್ಲ ನಾನು ಬೇರೆ, ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾಳೆ ತಂಗಿ. ಈ ಕಡೆ ಒಂದು ವಿಲೇಜ್ ಅಲ್ಲಿ ಆ ವ್ಯಾಂಪೈರ್ಸ್ ತುಂಬಾ ಜನರನ್ನ ಕಚ್ಚಿ ಅಟ್ರಾಸಿಟೀಸ್ ಮಾಡ್ತಾ ಇದೆ. ಸೊ ಗುರು ಅಲ್ಲಿಗೆ ಹೋಗಿ ಅಲ್ಲಿರೋ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವರಿಗೆ ನಮ್ಮ ಹೀರೋನೇ ಮೆಡಿಸಿನ್ ಸಪ್ಲೈ ಮಾಡ್ತಾ ಇರ್ತಾನೆ. ಈ ಸಲ ತುಂಬಾ ಜನ ವ್ಯಾಂಪೈರ್ಸ್ ಗಳಿಂದ ಅಫೆಕ್ಟ್ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಗುರು ನನಗೆ ತುಂಬಾ ಮೆಡಿಸಿನ್ಸ್ ಬೇಕಾಗಿದೆ, ಬೇಗ ರೆಡಿ ಮಾಡಿ ತಗೊಂಡು ಬನ್ನಿ ಅಂತ ಹೀರೋಗೆ ಹೇಳಿರ್ತಾರೆ. ಹೀರೋನು ಅದಕ್ಕಾಗಿ ಕಷ್ಟಪಟ್ಟು ತುಂಬಾ ಮೆಡಿಸಿನ್ಸ್ ನ ರೆಡಿ ಮಾಡ್ತಾ ಇರ್ತಾನೆ. ಆವಾಗ ಹೀರೋ ಪಡೋ ಕಷ್ಟನ ನೋಡ್ಬಿಟ್ಟು ವೈಟ್ ಸ್ನೇಕ್ ಹುಡುಗಿ ಹೀರೋಗೆ ಗೊತ್ತಾಗದೆ ಅವಳ ಶಕ್ತಿಯಿಂದ ಸ್ವಲ್ಪ ಪವರ್ ಅನ್ನ ಮೆಡಿಸಿನ್ ಗೆ ಸ್ಪ್ರೆಡ್ ಮಾಡ್ತಾಳೆ. ಆದ್ರಿಂದ ಅವಳ ಬಾಡಿಯಲ್ಲಿ ಎನರ್ಜಿ ಕಡಿಮೆ ಆಗ್ಬಿಡುತ್ತೆ, ಟಯರ್ಡ್ ಆಗ್ಬಿಡ್ತಾಳೆ. ಆವಾಗ ಅವಳ ಜೊತೆ ಇರೋ ಮಾತಾಡೋ ಇಲಿಮರಿ, ಏನಕ್ಕ ನೀನು ಈಗ ಮಾಡ್ಬಿಟ್ಟೆ, ನಿನ್ನ ಶಕ್ತಿನೆಲ್ಲ ಕೊಟ್ಬಿಟ್ಟಲ್ಲ, ನೋಡು ನೀನೇ ಡಲ್ ಆಗ್ಬಿಟ್ಟಿದ್ಯಾ ಅಂತ ಹೇಳ್ಬೇಕಾದ್ರೆ, ಇಲ್ಲ ನನಗೆ ಅವರು ಕಷ್ಟ ಪಡೋದನ್ನ ನೋಡೋಕೆ ಆಗ್ತಾ ಇಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಹೀಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ ಹೀರೋಯಿನ್. ಆಮೇಲೆ ನಮ್ಮ ಹೀರೋ ಅವನು ಪ್ರಿಪೇರ್ ಮಾಡಿದ ಮೆಡಿಸಿನ್ಸ್ ಎಲ್ಲವನ್ನು ತಂದು ನಮ್ಮ ಮಾಸ್ಟರ್ ಹತ್ರ ಕೊಡ್ಬೇಕಾದ್ರೆ ನಮ್ಮ ಮಾಸ್ಟರ್ಗೆ ಗೊತ್ತಾಗ್ಬಿಡುತ್ತೆ ಈ ಮೆಡಿಸಿನ್ಸ್ ಅಲ್ಲಿ ಹಾವಿನ ಶಕ್ತಿ ಮಿಕ್ಸ್ ಆಗಿದೆ ಅಂತ. ಆದ್ರೆ ಹೀರೋ ಆಕ್ಟಿವಿಟೀಸ್ ನ ನೋಡ್ಬೇಕಾದ್ರೆ ನಮ್ಮ ಹೀರೋ ನಾರ್ಮಲ್ ಮನುಷ್ಯ ಅಂತ ಗೊತ್ತಾಗುತ್ತೆ ಮಾಸ್ಟರ್ಗೆ. ಆದ್ರೂ ಸಮಥಿಂಗ್ ರಾಂಗ್ ಇರ್ಬೋದು, ಏನಕ್ಕೂ ಇರ್ಲಿ ಅಂತ ನಮ್ಮ ಹೀರೋಗೆ ಒಂದು ಚಾಕುನು ಕೊಟ್ಟು ಹಾವಿನ ವಿಷ ಕಂಟ್ರೋಲ್ ಮಾಡೋ ಮೆಡಿಸನ್ ಹೀರೋ ಕೈಗೆ ಕೊಟ್ಟು ಸೇಫ್ ಆಗಿರು ಅಂತ ಕಳಿಸ್ತಾರೆ. ನಮ್ಮ ಹೀರೋಗೆ ಏನು ಅರ್ಥ ಆಗಲ್ಲ, ಪರವಾಗಿಲ್ಲ ದಟ್ಸ್ ಓಕೆ ಅಂತ ತಗೊಂಡು ಬಂದ್ಬಿಡ್ತಾನೆ. ಆಮೇಲೆ ಮಾಸ್ಟರ್ ಆ ಹಾವು ಯಾರು ಅಂತ ಹುಡಿಕೊಂಡು ಬರ್ಬೇಕಾದ್ರೆ ವೈಟ್ ಸ್ನೇಕ್ ಹುಡುಗಿ ಮಾಸ್ಟರ್ ಕಣ್ಣಿಗೆ ಬಿದ್ದು ಬಿಡ್ತಾಳೆ. ಅವಳನ್ನ ನೋಡಿದ ತಕ್ಷಣ ಮಾಸ್ಟರ್ಗೂ ಗೊತ್ತಾಗ್ಬಿಡುತ್ತೆ ಇವಳೇ ಆ ಹಾವು ಅಂತ. ಅದಕ್ಕೆ ಹುಡುಗಿ ಮಾಸ್ಟರ್ ಹತ್ರ ಇಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬೇಕಾದ್ರೆ ಮಾಸ್ಟರ್ ಒಂದು ಜಾಗದಲ್ಲಿ ಅಡ್ಡ ಹಾಕಿ ಮರದ ತುಂಡುಗಳನ್ನ ಅವಳ ಮುಂದೆ ತೋರಿಸಿ, ನೋಡು ನೀನು ಮಾಡ್ತಾ ಇರೋದು ತಪ್ಪು, ನೀನು ಒಂದು ಹಾವು, ಅವನು ಮನುಷ್ಯ, ಇದು ಸರಿ ಬರಲ್ಲ, ಅವನನ್ನ ಬಿಟ್ಟು ಹೋಗ್ಬಿಡು ನೀನು ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಮಾಸ್ಟರ್. ಆಮೇಲೆ ಆವತ್ತು ರಾತ್ರಿ ಡಿನ್ನರ್ ಮಾಡ್ಬೇಕಾದ್ರೆ ಮಾಸ್ಟರ್ ಕೊಟ್ರು ಅಂತ ಹಾವಿನ ವಿಷ ಕಂಟ್ರೋಲ್ ಮಾಡೋ ಮೆಡಿಸನ್ ನ ಮಿಕ್ಸ್ ಮಾಡಿ ಹೀರೋನು ಕುಡ್ದು ಹೀರೋಯಿನ್ಗೂ ಕೊಟ್ಬಿಡ್ತಾನೆ. ಆದ್ರೆ ಅದು ಏನ್ ಮೆಡಿಸನ್ ಅಂತಾನೆ ಹೀರೋಗೆ ಗೊತ್ತಿಲ್ಲ, ಹೀರೋಯಿನ್ ಗೊತ್ತಿಲ್ಲದೆ ಕುಡ್ದು ಬಿಡ್ತಾಳೆ. ಸೊ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ಗೆ ಒಂಥರ ಆಗ್ತಾ ಇದೆ. ಅದಕ್ಕೆ ಎದ್ದು ರೂಮ್ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೋತಾಳೆ. ಮಾಸ್ಟರ್ ಕೊಟ್ಟಿದ್ದ ಮೆಡಿಸನ್ ವರ್ಕ್ ಆಗ್ತಾ ಇದೆ. ಹೀರೋಯಿನ್ ಅವಳ ನಿಜ ರೂಪಕ್ಕೆ ಚೇಂಜ್ ಆಗ್ತಾ ಇದ್ದಾಳೆ. ನಮ್ಮ ಹೀರೋ ಹೊರಗಡೆ ನಿಂತ್ಕೊಂಡು ಏನಾಯ್ತು ಏನಾಯ್ತು ನಿನಗೆ ಅಂತ
ಕೂಗ್ತಾ ಇರ್ತಾನೆ. ಆ ಟೈಮ್ಗೆ ಮಾಸ್ಟರು ಹೀರೋ ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಮಾಸ್ಟರ್ನ ನೋಡಿದ ತಕ್ಷಣ ಹೊರಗಡೆ ಬಂದು ಹೀರೋಯಿನ್ ಹಾವು ಅವರನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆವಾಗ ಹೀರೋ ಮಾಸ್ಟರ್ ಒಂದು ಚಾಕು ಕೊಟ್ಟಿದ್ರಲ್ಲ ಅದನ್ನ ತಗೊಂಡು ಹಾವಿಗೆ ಚುಚ್ಬಿಡ್ತಾನೆ. ಅದಕ್ಕೆ ಹಾವು ಟೆನ್ಷನ್ ಆಗಿ ನಮ್ಮ ಹೀರೋ ಕಡೆ ತಿರುಗಿ ಅವನನ್ನು ಗುರಾಯಿಸಿ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಹೀರೋ ನನ್ನ ಹೆಂಡತಿನ ಕಾಣ್ತಾ ಇಲ್ಲ, ಆ ಹಾವು ನನ್ನ ಹೆಂಡತಿನ ಏನೋ ಮಾಡ್ಬಿಟ್ಟಿದೆ, ನೀವೇನಾದ್ರೂ ನೋಡಿದ್ರ ನನ್ನ ಹೆಂಡತಿನ ಅಂತ ಗಾಬರಿ ಆಗ್ಬೇಕಾದ್ರೆ ಆವಾಗ ಮಾಸ್ಟರ್ ಆ ಹಾವೇ ಕಣೋ ನಿನ್ನ ಹೆಂಡತಿ ಅಂತ ಹೀರೋಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಪಾಪ ನಮ್ಮ ಹೀರೋಗೆ ದೊಡ್ಡ ಶಾಕು, ಹಾಗೆ ಸಪ್ಪಿಗೆ ಆಗ್ಬಿಡ್ತಾನೆ. ಈ ಕಡೆ ಹೀರೋಯಿನ್ ಅವಳ ತಂಗಿ ಮಡಿಲಲ್ಲಿ ಸುಸ್ತಾಗಿ ಮಲಗಿದ್ದಾಳೆ. ಆಲ್ರೆಡಿ ಅವಳ ಶಕ್ತಿನ ಮೆಡಿಸಿನ್ಗಾಗಿ ಕೊಟ್ಬಿಟ್ಲು. ಇವಾಗ ಹೀರೋ ಬೇರೆ ಗೊತ್ತಿಲ್ಲದೆ ಚಾಕುನಿಂದ ಚುಚ್ಬಿಟ್ಟಿದ್ದಾನೆ. ಸೊ ಸಾಯೋ ಸ್ಟೇಜ್ ಅಲ್ಲಿ ಮಲಗಿದ್ದಾಳೆ ಹೀರೋಯಿನ್. ತಂಗಿ ಸಮಾಧಾನ ಮಾಡ್ತಾ ಇದ್ದಾಳೆ. ಇಲ್ಲಿ ಮನೆಯಲ್ಲಿ ಅದೇ ಮಾತಾಡೋ ಇಲಿಮರಿ ಇದೆಯಲ್ಲ ಅದು ನಮ್ಮ ಹೀರೋ ಹತ್ರ ಬಂದು ನಿನ್ನ ಹೆಂಡತಿ ಸಾಯ್ತಾ ಇದ್ದಾಳೆ, ಅವಳನ್ನ ಕಾಪಾಡಬೇಕು ಅಂದ್ರೆ ಶಿಂಗ್ಪಿಂಗ್ ಅಂತ ಒಂದು ದೊಡ್ಡ ಬೆಟ್ಟ ಇದೆ, ಅದ್ರ ಟಾಪ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಪೊಟೆಟೋಗಳನ್ನ ಇಟ್ಟು ಪೂಜೆ ಮಾಡಿರ್ತಾರೆ, ಅದನ್ನ ತಂದು ನಿನ್ನ ಹೆಂಡತಿಗೆ ಕೊಟ್ರೆ ಅವಳನ್ನ ನೀನು ಕಾಪಾಡಬಹುದು. ಆದ್ರೆ ಅಲ್ಲಿ ತುಂಬಾ ದೆವ್ವಗಳಿರುತ್ತೆ, ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಆ ಪೊಟೆಟೋಸ್ ಗಳಿಗೆ ಮಂತ್ರ ಹೇಳಿ ಅಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನ ನೀನು ತಗೋಬೇಕಾದ್ರೆ ದೆವ್ವಗಳು ನಿನ್ನ ಅಟ್ಯಾಕ್ ಮಾಡುತ್ತೆ ಅಂತ ಇಲಿಮರಿ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಏನೇ ಆಗ್ಲಿ ಅದನ್ನ ಹೇಗಾದ್ರೂ ತಗೊಂಡು ಬಂದ್ಬಿಡೋಣ ಅನ್ಕೊಂಡು ಆ ಬೆಟ್ಟಕ್ಕೆ ಹೋಗ್ತಾನೆ. ಅದೇ ತರ ನಮ್ಮ ಹೀರೋ ಟೆಂಪಲ್ ಒಳಗಡೆ ಹೋಗಿ ಒಂದು ಪೊಟೆಟೋನ ತಗೊಳ್ಳೋಕೆ ಟ್ರೈ ಮಾಡ್ತಾನೆ. ಆವಾಗ ಅಲ್ಲಿರೋ ಎಲ್ಲ ಪೊಟೆಟೋಸು ನಮ್ಮ ಹೀರೋನ ರೌಂಡ್ ಕಟ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಹೀರೋ ಅವುಗಳಿಗೆ ಬೆಂಕಿ ಇಟ್ಟು ಒಂದು ಪೊಟೆಟೋನ ಮಾತ್ರ ತಗೊಂಡು ಡೋರ್ನ ಓಪನ್ ಮಾಡ್ಕೊಂಡು ಹೊರಗಡೆ ಓಡಿ ಬಂದ್ಬಿಡ್ತಾನೆ. ಸೊ ಇವಾಗ ಪೊಟೆಟೋಸ್ಗೆ ಬೆಂಕಿ ಇಟ್ಟು ದೇವಸ್ಥಾನ ಡೋರ್ನು ಓಪನ್ ಮಾಡಿದ್ರಿಂದ ಎಲ್ಲ ದೆವ್ವಗಳು ರಿಲೀಸ್ ಆಗಿ ನಮ್ಮ ಹೀರೋ ಮೈ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಅಷ್ಟೇ, ಹೀರೋ ಟೆರರ್ ಆಗಿ ಚೇಂಜ್ ಆಗ್ತಾ ಇದ್ದಾನೆ. ಆವಾಗ ಆ ಇಲಿಮರಿ ಹೀರೋ ಹತ್ರ ಇಂದ ಆ ಪೊಟೆಟೋನ ತಗೊಂಡು ಹೋಗಿ ಹೀರೋಯಿನ್ ಹಾವ್ ಹತ್ರ ಕೊಟ್ಟು ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಕಾಪಾಡೋದಕ್ಕಾಗಿ ತುಂಬಾ ದೊಡ್ಡ ರಿಸ್ಕ್ ನ ತಗೊಂಡ್ರು, ಇವಾಗ ಅವರು ದೆವ್ವಗಳ ಹತ್ರ ಸಿಗಾಕೊಂಡು ಕಷ್ಟಪಡ್ತಾ ಇದ್ದಾರೆ ಅಂತ ಹೀರೋಯಿನ್ಗೆ ಹೇಳುತ್ತೆ ಇಲಿಮರಿ. ಸೊ ಪೊಟೆಟೋ ಕೈಗೆ ಬಂದಿದ್ರಿಂದ ಮತ್ತೆ ಹೀರೋಯಿನ್ಗೆ ಶಕ್ತಿ ಬಂದ್ಬಿಡುತ್ತೆ. ಈ ಕಡೆ ಮಾಸ್ಟರಿಗೂ ಈ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಮಾಸ್ಟರ್ ಮತ್ತೆ ಅವರ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ನಮ್ಮ ಹೀರೋ ಮೇಲೆ ಹತ್ಕೊಂಡಿರೋ ದೆವ್ವಗಳನ್ನ ಓಡಿಸೋದಕ್ಕಾಗಿ ಹೀರೋನ ಸುತ್ತ ಕವರ್ ಮಾಡಿಬಿಟ್ಟು ಆ ದೆವ್ವಗಳನ್ನ ನಮ್ಮ ಹೀರೋ ಮೈಯಿಂದ ಸೆಪರೇಟ್ ಮಾಡೋದಕ್ಕಾಗಿ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ಆವಾಗ ಅಕ್ಕ ತಂಗಿರು ಹಾವು ಆ ಜಾಗಕ್ಕೆ ಬಂದು ಎಲ್ಲ ನಿನ್ನಿಂದಾನೆ, ನಾವು ಚೆನ್ನಾಗಿದ್ವಿ, ನೆಮ್ಮದಿಯಾಗಿದ್ವಿ, ನೀನು ಬಂದು ನಮ್ಮ ಲೈಫ್ನೇ ನಾಶ ಮಾಡಿಬಿಟ್ಟೆ ಅಂತ ಮಾಸ್ಟರ್ ಜೊತೆ ಜಗಳ ಮಾಡೋಕೆ ಶುರು ಮಾಡ್ತಾರೆ. ಮಾಸ್ಟರು ಸುಮ್ನಲ್ಲ, ಸಖತ್ತಾಗಿ ಫೈಟ್ ಮಾಡ್ತಾರೆ. ಈ ಫುಲ್ ಆಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿರುತ್ತೆ. ಸುನಾಮಿ ಬರುತ್ತೆ, ಬಬಲ್ಸ್ ಫಾರ್ಮ್ ಆಗುತ್ತೆ, ಏನೇನೋ ಇರ್ತಾರೆ. VFX ಚೆನ್ನಾಗಿರುತ್ತೆ. ಸುನಾಮಿ ಬಂದಿದ್ರಲ್ಲಿ ಟೆಂಪಲ್ ಒಳಗಡೆ ನೀರು ಬಂದ್ಬಿಡುತ್ತೆ. ಆದ್ರೂ ಶಿಷ್ಯಂದಿರು ಬಿಡಲ್ಲ, ಹೀರೋನ ಸುತ್ತ ಕೂತ್ಕೊಂಡು ಮಂತ್ರ ಹೇಳ್ತಾನೆ ಇರ್ತಾರೆ. ಈ ಕಡೆ ಅಕ್ಕ ತಂಗಿರ ಹಾವುಗಳ ಜೊತೆ ನಮ್ಮ ಮಾಸ್ಟರು ಭಯಂಕರವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಆದ್ರೂ ಮಾಸ್ಟರ್ಗೆನೆ ತಡೆಯೋಕೆ ಆಗ್ತಾ ಇಲ್ಲ, ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ. ಆವಾಗ ಹೀರೋಯಿನ್ ಹೇಗಾದ್ರೂ ಟೆಂಪಲ್ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡಬೇಕಾದ್ರೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಮೈನ್ ಡೋರ್ಗೆ ಮಂತ್ರ ಹಾಕಿ ಬಿಗಿ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಹೀರೋಯಿನ್ಗೆ ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ. ಆವಾಗ ನಮ್ಮ ಮಾತಾಡೋ ಇಲಿಮರಿ ಇದೆಯಲ್ಲ ಅದು ಅದ್ರದ್ದು ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಬಂದು ಟೆಂಪಲ್ ಒಳಗಡೆ ಹೋಗುತ್ತೆ. ಶಿಷ್ಯಂದಿರು ಪ್ರೇ ಮಾಡೋಕೆ ಕೈಯಲ್ಲಿ ಜಪಮಳೆನ ಒಬ್ಬರಿಗೊಬ್ಬರು ಹಿಡ್ಕೊಂಡು ಪ್ರೇ ಮಾಡ್ತಾ ಇರ್ತಾರೆ. ಅದನ್ನ ಇಲಿಮರಿಗಳು ಡ್ಯಾಮೇಜ್ ಮಾಡಿಬಿಡುತ್ತೆ. ಆದ್ರಿಂದ ಪ್ರೇಯರ್ ಪವರ್ಲೆಸ್ ಆಗ್ಬಿಡುತ್ತೆ. ಸೊ ಶಿಷ್ಯಂದಿರು ಅಲ್ಲಿಂದ ಹೋಗ್ಬಿಡ್ತಾರೆ. ಇವಾಗ ನಮ್ಮ ಹೀರೋಯಿನ್ಗೆ ಟೆಂಪಲ್ ಒಳಗಡೆ ಹೋಗೋಕೆ ಆಗುತ್ತೆ. ಸೊ ಒಳಗಡೆ ಹೋಗಿ ನಮ್ಮ ಹೀರೋನ ನೀರಿಂದ ಮೇಲ್ಗಡೆ ತಗೊಂಡು ಬರ್ತಾಳೆ ನಮ್ಮ ಹೀರೋಯಿನ್. ನಮ್ಮ ಹೀರೋ ಕಂಡ್ಬಿಟ್ರೆ ಅವನಿಗೆ ಏನು ನೆನ್ಪಾಗ್ತಾನೆ ಇಲ್ಲ. ನಮ್ಮ ಹೀರೋಯಿನ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಯಾರು, ಇಲ್ಲಿ ಏನ್ ನಡೀತಾ ಇದೆ, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾ ಇದ್ದಾನೆ ಹೀರೋ. ಹೀರೋಯಿನ್ಗೆ ಬೇಜಾರಾಗೋಗ್ಬಿಡುತ್ತೆ. ಆವಾಗ ಮಾಸ್ಟರು ಕರೆಕ್ಟ್ ಆಗಿ ಅಲ್ಲಿಗೆ ಬರ್ತಾರೆ. ಅದಕ್ಕೆ ಹೀರೋಯಿನ್ ಎಲ್ಲ ನಿನ್ನಿಂದಾನೆ, ಅವರಿಗೆ ನನ್ನ ಜ್ಞಾಪಕವೇ ಇಲ್ಲದೆ ಇರೋ ತರ ನೀನು ಮಾಡ್ಬಿಟ್ಟಿದ್ಯಾ ಅಂತ ಮತ್ತೆ ಮಾಸ್ಟರ್ ಜೊತೆ ಜಗಳ ಮಾಡ್ತಾಳೆ. ಭಯಂಕರವಾಗಿ ಇರುತ್ತೆ ಹಾವು VS ಮಾಸ್ಟರ್ ಫೈಟ್. ಹಾಗೆ ಫೈಟ್ ಜೋರಾಗಿ ನಡೀತಾ ಇರ್ಬೇಕಾದ್ರೆ ತಂಗಿ ಹಾವಿನ ರೂಪ ತಗೊಂಡು ಮಾಸ್ಟರ್ನ ನುಂಗ್ಬಿಡ್ತಾಳೆ. ಆದ್ರೂ ಮಾಸ್ಟರ್ ಸುಮ್ನಲ್ಲ, ಹಾವಿನ ಹೊಟ್ಟೆನ ಕಿತ್ಕೊಂಡು ಹೊರಗಡೆ ಬರ್ತಾರೆ. ಸೊ ಹೀರೋಯಿನ್ ಇನ್ನ ಟೆನ್ಷನ್ ಆಗ್ಬಿಡ್ತಾಳೆ. ಸೊ ಮತ್ತೆ ಮಾಸ್ಟರ್ನ ಅಟ್ಯಾಕ್ ಮಾಡ್ತಾನೆ ಇದ್ದಾಳೆ. ಅದಕ್ಕೆ ಮಾಸ್ಟರ್ ಮಂತ್ರ ಹಾಕಿ ಹೀರೋಯಿನ್ ಟೆಂಪಲ್ ಒಳಗಡೆ ಸೆರೆ ಇಟ್ಬಿಡ್ತಾರೆ. ಹೀರೋಯಿನ್ಗೆ ಹೊರಗಡೆ ಬರೋಕೆ ಆಗ್ತಾ ಇಲ್ಲ. ಪ್ಲೀಸ್ ನನ್ನ ಹೊರಗಡೆ ಬಿಟ್ಬಿಡಿ ಅಂತ ಕಿರ್ಚ್ಕೋತಾ ಇದ್ದಾಳೆ. ಆದ್ರೂ ಮಾಸ್ಟರ್ ಬಿಡೋ ತರ ಇಲ್ಲ. ಆವಾಗ ಹೀರೋಯಿನ್ ಸರಿ ಆಯ್ತು, ನನ್ನ ಒಂದೇ ಒಂದ್ಸಲ ಕೊನೆಯದಾಗಿ ನನ್ನ ಗಂಡನ್ನ ನೋಡೋಕೆ ಅಳೋ ಮಾಡಿ ಅಂತ ಅಳ್ತಾಳೆ. ಆದ್ರೂ ಮಾಸ್ಟರ್ ಬಿಡೋ ತರ ಇಲ್ಲ. ಅದಕ್ಕೆ
ಅದಕ್ಕೆ ಹೀರೋಯಿನ್ ಟೆಂಪಲ್ ಒಳಗಡೆ ಕೈ ಮುಗ್ದು ಏನೋ ಬೇಡ್ಕೋತಾಳೆ. ಆವಾಗ ಒಂದು ಪ್ರಕಾಶವಾದ ಲೈಟ್ ಮಾಸ್ಟರ್ ಮೇಲೆ ಬೀಳುತ್ತೆ. ಅದ್ರ ಜೊತೆ ಮಾಸ್ಟರ್ ಮಾತಾಡಿದ ಮೇಲೆ ಸ್ವಲ್ಪ ಹೊತ್ತು ಹೀರೋಯಿನ್ ಹೊರಗಡೆ ಬರೋಕೆ ಅಲೋ ಮಾಡ್ತಾರೆ. ಆವಾಗ ಹೀರೋಯಿನ್ ಹೀರೋ ಹತ್ರ ಓಡಿ ಬಂದು ಮಾತಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಹೀರೋಗೆ ಯಾವುದುವೆ ನೆನ್ಪಲ್ಲಿ ಇಲ್ಲ. ಅದಕ್ಕೆ ಹೀರೋಯಿನ್ ಸರಿ ಕೊನೆದಾಗಿ ಒಂದೇ ಒಂದು ಕಿಸ್ ಕೊಡ್ತೀನಿ ಅಂತ ಕಿಸ್ ಕೊಡ್ಬೇಕಾದ್ರೆ ನಮ್ಮ ಹೀರೋಗೆ ಎಲ್ಲವೂ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ನನ್ನ ಹೆಂಡತಿ ಅಂತ ಹೀರೋಯಿನ್ ತಪ್ಕೊಂಡು ನಮ್ಮ ಹೀರೋ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಮಾಸ್ಟರ್ ಟೈಮ್ ಆಯ್ತು ಅಂತ ಮತ್ತೆ ನಮ್ಮ ಹೀರೋಯಿನ್ ಹಿಡಿದು ಟೆಂಪಲ್ ಒಳಗಡೆ ಇಟ್ಟು ಲಾಕ್ ಮಾಡಿ ಬಿಡ್ತಾರೆ. ಅಷ್ಟೇ, ಇನ್ ಮುಂದೆ ಲೈಫ್ ಲಾಂಗ್ ಹೀರೋಯಿನ್ ಹೊರಗಡೆ ಬರೋಕೆ ಆಗಲ್ಲ, ಆ ಟೆಂಪಲ್ ಒಳಗಡೆನೆ ಇರಬೇಕಾಗುತ್ತೆ. ಸೊ ಹೀರೋಯಿನ್ ಹಾವು ಆ ಟೆಂಪಲ್ ಒಳಗಡೆನೆ ನಮ್ಮ ಹೀರೋ ನೆನ್ಪಲ್ಲೇ ಜೀವಂತವಾಗಿ ಇರ್ತಾಳೆ. ನಮ್ಮ ಹೀರೋ ಟೆಂಪಲ್ ಹೊರಗಡೆ ಕ್ಲೀನ್ ಮಾಡ್ಕೊಂಡು ಅವನ ಹೆಂಡತಿನ ನೋಡೋಕೆ ಆಗದೆ ಇದ್ರು ಆ ಟೆಂಪಲ್ನೇ ರೌಂಡ್ ಹೊಡಿತಾ ಇರ್ತಾನೆ. ಅವನ ಹೆಂಡತಿ ಪಕ್ಕದಲ್ಲೇ ಇರ್ತಾನೆ. ಮಾಸ್ಟರ್ ಜೊತೆ ಫೈಟ್ ಮಾಡಿದ್ರಲ್ಲಿ ತಂಗಿ ಹಾವು ಔಟು. ಶಿಷ್ಯ ಫುಲ್ಲು ವ್ಯಾಂಪೈರ್ ಆಗಿ ಚೇಂಜ್ ಆಗ್ಬಿಟ್ಟ. ಮಾಸ್ಟರ್ ಮತ್ತೆ ವಿಲೇಜ್ಗೆ ಹೋಗಿ ಅಲ್ಲಿರೋ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.